ಹಾಯ್ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗೇ ಹೇಳ್ತೀರಾ ಬಿಡ್ರಿ. ಆದರೆ ನಮ್ಮ ಕರ್ನಾಟಕದಲ್ಲಿ ಏನಾಗ್ತಾ ಇದೆ, ಏನು ನಡೀತಾ ಇದೆ, ಈ ಕೆಲವು ಯೂಟ್ಯೂಬರ್ಗಳು ಇರ್ಬೋದು, ಈ ಇನ್ಸ್ಟಾಗ್ರಾಮ್ ವೀಡಿಯೋ ಮಾಡೋದಿರ್ಬೋದು, ಇವರೆಲ್ಲ ಹೆಂಗೆ ಅಂದರೆ ಸ್ವಲ್ಪ ಸಬ್ಸ್ಕ್ರೈಬರು ಫಾಲೋವರ್ಸ್ ಬರೋವರೆಗೂ ಆ ವಿಡಿಯೋಗಳು ಒಳ್ಳೆ ರೀತಿಯಲ್ಲೇ ಮಾಡ್ತಾರೆ. ಅದಾದಮೇಲೆ ಅವ್ರ ಬಟ್ಟೆಗಳಿರ್ಬೋದು, ಡ್ರೆಸ್ಸಿಂಗ್ ಸ್ಟೈಲ್ ಇರ್ಬೋದು, ಅವ್ರದ್ದು ಲೆವೆಲ್ಗಳೇ ಚೇಂಜ್ ಆಗಿಬಿಡತ್ತೆ. ಆಮೇಲೆ ನೋಡಿದ್ರೆ ಇದ್ದಕ್ಕಿದ್ದಂಗೆ ಒಳ್ಳೆ ಬ್ರ್ಯಾಂಡೆಡ್ ಬಟ್ಟೆಗಳು, ಬ್ರ್ಯಾಂಡೆಡ್ ಶೂಗಳು, ಬ್ರ್ಯಾಂಡೆಡ್ ವಾಚ್ಗಳು, ಬ್ರ್ಯಾಂಡೆಡ್ ಮೊಬೈಲ್ಗಳು, ಬ್ರ್ಯಾಂಡೆಡ್ ಕಾರ್ಗಳು, ಒಳ್ಳೊಳ್ಳೆ ಲಕ್ಸುರಿಯಸ್ ಅಪಾರ್ಟ್ಮೆಂಟ್ಗಳು, ಬಿಲ್ಡಿಂಗ್ಗಳು, ಡೂಪ್ಲೆಕ್ಸ್ ಮನೆಗಳು, ಈ ರೀತಿ ಕೆಲವು ಎಲ್ಲ ತೊಗೊಳ್ತಾ ಇರ್ತಾರೆ. ಎಲ್ಲಿಂದ ಬರುತ್ತೆ ದುಡ್ಡು? ಯೂಟ್ಯೂಬಲ್ಲಿ ಅಟ್ಲೀಸ್ಟ್ ಒಂದು 5 ಲಕ್ಷ ವ್ಯೂಸ್ ಬಂದರೂ ಕೂಡ ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂದರೆ ಒಂದು 20-25 ಸಾವಿರ ಬರುತ್ತೆ. ಅದು ಟಾಪ್ ಯೂಟ್ಯೂಬರ್ಗಳಿಗೆ. ಇಲ್ಲಾಂದರೆ ಕೆಲವರಿಗೆ 5,000-6,000 ರೂಪಾಯಿ ಬರುತ್ತೆ. ಎಷ್ಟು 4 ಲಕ್ಷ 5 ಲಕ್ಷ ವ್ಯೂಸ್ ಬಂದರೆ ಒಂದು ವೀಡಿಯೋಗೆ. ಸೊ ಇವ್ರದ್ದು ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂದರೂ ಕೂಡ 2-3 ಲಕ್ಷ ತಿಂಗಳಿಗೆ, ಏನಿಲ್ಲ ಅಂದರೆ 1 ಲಕ್ಷ ಬರುತ್ತೆ ಗುರು. ಹೇಳೋಣ ಟಾಪ್ ಯೂಟ್ಯೂಬ್ರಲ್ಲಿ 1 ಲಕ್ಷ ಬರುತ್ತೆ ಅಂದ್ಕೊಳ್ಳೋಣ. ಇವ್ರು ಹೆಂಗೆ ಬ್ರ್ಯಾಂಡೆಡ್ ಕಾರ್ಗಳು, ಒಳ್ಳೊಳ್ಳೆ ಮನೆಗಳು, ಪ್ರಾಪರ್ಟಿಗಳು, ಬ್ರ್ಯಾಂಡೆಡ್ ಶೂಗಳು, ಇದೆಲ್ಲ ಹೆಂಗೆ ಮಾಡ್ತಾರೆ? ಎಲ್ಲಿಂದ ಬರುತ್ತೆ ಅಂದರೆ ಇವರು ಬೆಟ್ಟಿಂಗ್ ಆ್ಯಪ್ಸು ಪ್ರಮೋಷನ್ ಮಾಡ್ತಾರೆ, ಮತ್ತು ಆನ್ಲೈನ್ ಗೇಮಿಂಗ್ನ ಪ್ರಮೋಷನ್ ಮಾಡ್ತಾರೆ. ಈ ರೀತಿ ಮಾಡಿದಾಗ ಏನಾಗುತ್ತೆ, ಬೆಟ್ಟಿಂಗ್ ಆ್ಯಪ್ ಅವರು ಇವ್ರಿಗೆ ಶೇರ್ ಕೊಡ್ತಾರೆ. ಇವ್ರ ಚಾನಲಲ್ಲಿ ಒಂದು ಪ್ರೋಮೋ ಕೋಡ್ ಕೊಡ್ತಾರೆ. ಈ ಪ್ರೋಮೋ ಕೋಡ್ ಆಡಿದಾಗ ಆಡಿದವ್ರು ಯಾರು ಗೆಲ್ಲಲ್ಲ, ಎಲ್ಲ ಸೋಲ್ತಾರೆ. ಫಸ್ಟ್ ಇವರು ಬೋನಸ್ ಅಂತ ಒಂದು 500 ರೂಪಾಯಿ ಕೊಡ್ತಾರೆ. 500 ರೂಪಾಯಿನ ಗೆದ್ದಾಗ ಏನಾಗುತ್ತೆ, 500 ರೂಪಾಯಿ ಹಾಕಿದ್ರೆ 1000 ರೂಪಾಯಿ ಬಂತು, 1000 ರೂಪಾಯಿ ಹಾಕಿದ್ರೆ 2,000 ಬಂತು, ಇರೋ ಒಂದು 50,000 ಹಾಕೋಣ, 1 ಲಕ್ಷ ಹಾಕೋಣ, ಒಂದು 10 ಲಕ್ಷ ಹಾಕೋಣ ಅಂತ ಆಡ್ತಾರೆ. ಅವಾಗ ಏನಾಗುತ್ತೆ, ಎಲ್ಲ ಹೋಗುತ್ತೆ. ಹೋದಾಗ ಏನು ಮಾಡ್ತಾರೆ, ಅಯ್ಯೋ ಹೋಗಿರೋರು ತೊಗೊಳ್ಳೋಣ ಅಂತ ಮತ್ತೆ ಏನು ಮಾಡ್ತಾರೆ, ಅವ್ರ ಮನೇನೋ ಗೋಲ್ಡು ಜಮೀನೋ ಏನೋ ಮಾರಿ ಮತ್ತೆ ಹಾಕ್ತಾರೆ. ಮತ್ತೆ ಹಾಕಿದಾಗ ಏನಾಗುತ್ತೆ, ಅದು ಗುಳುಮ್ ಆಗುತ್ತೆ. ಆ ಗುಳುಮ್ ಆದಾಗ ಬರೋದ್ರಲ್ಲಿ 40% 60% ಇವ್ರಿಗೆ, ಮಿಕ್ಕಿದ ಪರ್ಸೆಂಟು ಗೇಮಿಂಗ್ ಆ್ಯಪ್ ಅವ್ರಿಗೆ, ಈ ಬೆಟ್ಟಿಂಗ್ ಆ್ಯಪ್ ಪ್ರಮೋಷನ್ ಮಾಡೋರಿಗೆ, ಪ್ರಮೋಷನ್ ಅವ್ರಿಗೆ ಮತ್ತು ಆ ಆ್ಯಪ್ ಅವ್ರಿಗೆ ಈ ಥರ ಶೇರಿಂಗ್ ಇರುತ್ತೆ. 40% 50% 60% ಎಕ್ಸಾಕ್ಟ್ ಆಗೋತ್ತಿಲ್ಲ, ಅವ್ರಿಗೆ ಶೇರ್ಗಳಿರುತ್ತೆ. ಸೊ ನೀವು ಅರ್ಥ ಮಾಡ್ಕೋಬೇಕು ಇಷ್ಟೇ, ಈ ಪ್ರಮೋಷನ್ ಮಾಡಿ ಈ ರೀತಿ ದುಡ್ಡು ಮಾಡ್ತಾಯಿದ್ದಾರೆ. ಇದರಿಂದ ಎಷ್ಟೋ ಜನ ಹಾಳಾಗಿ ಹೋಗ್ತಾಯಿದ್ದಾರೆ, ಸೂಸೈಡ್ ಮಾಡ್ಕೊಳ್ತಾ ಇದ್ದಾರೆ, ಸಾಯ್ತಾ ಇದ್ದಾರೆ. ಯಾಕೆ ಅಂದರೆ ಬೆಟ್ಟಿಂಗ್ ಆಡ್ಬಿಟ್ಟು ಇರೋದನ್ನೆಲ್ಲ ಕಳ್ಕೊಂಬಿಟ್ಟು ಏನು ಮಾಡ್ತಾರೆ, ಸೊ ಅದರಿಂದ ಸಾಯ್ತಾ ಇರ್ತಾರೆ, ಸೂಸೈಡ್ ಮಾಡ್ಕೊಂಡು ಸಾಯ್ತಾರೆ. ಇವರು ಬೆಟ್ಟಿಂಗ್ ಆ್ಯಪ್ ಪ್ರಮೋಷನ್ ಮಾಡಿ ಈ ರೀತಿ ಸಂಪಾದನೆ ಮಾಡೋದು ಎಷ್ಟು ಸರಿ ನೀವೇ ಹೇಳಿ? ಸೊ ಇವರು ಈ ಕನ್ನಡ ಯೂಟ್ಯೂಬ್ಗಳು ಹೆಸರುಗಳು ಬೇಡ, XYZ ಆಲ್ಮೋಸ್ಟ್ ಎಲ್ಲರೂ ಮಾಡ್ತಾಯಿದ್ದಾರೆ. ಯಾರು ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಇದ್ದಾರೋ ಎಲ್ಲರೂ ಮಾಡ್ತಾಯಿದ್ದಾರೆ. ಇಲ್ಲಿರೋರಿಗೆ ಸ್ವಲ್ಪ ಕೊಡ್ಬೋದು, ಇಲ್ಲಿರೋರಿಗೆ ಅಷ್ಟು ಕೊಡ್ಬೋದು, ಅಷ್ಟೇ ಡಿಫ್ರೆನ್ಸು. ಸೊ ಇನ್ನು ಮುಂದೆ ಆದರೂ ಈ ರೀತಿ ಬೆಟ್ಟಿಂಗ್ ಆ್ಯಪ್ ಪ್ರಮೋಷನ್ ಮಾಡೋ ವ್ಯಕ್ತಿಗಳು ನಿಮ್ಮ ಕಣ್ಣಿಗೆ ಏನಾದರೂ ಕಾಣಿಸಿದ್ರೆ ಅಲ್ಲೇ ಅವ್ರನ್ನ ಕ್ವಶನ್ ಮಾಡಬೇಕು. ಹಾಗೆ ಸಂಬಂಧಪಟ್ಟಂಥ ಇಲಾಖೆ ಇರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು, ಇವರು ಸಂಬಂಧಪಟ್ಟ ಎಲ್ಲರೂ ಕೂಡ ಈ ಯಾರಿದ್ದಾರೆ ಯೂಟ್ಯೂಬರು, ಈ ಸೋಷಿಯಲ್ ಮೀಡಿಯಾ ನಡೆಸ್ತಾರೆ, ಅವ್ರ ವೀಡಿಯೋಗಳು ಏನಾದರೂ ಮಾಡ್ಕೊಳ್ಳಿ. ಈ ಬೆಟ್ಟಿಂಗ್ ಆ್ಯಪ್ ಪ್ರಮೋಷನ್ ಮಾಡೋದು, ಆನ್ಲೈನ್ ಗೇಮಿಂಗ್ ಪ್ರಮೋಷನ್ ಮಾಡೋದು, ಈ ರೀತಿ ಮಾಡಿದಾಗ ಅವ್ರ ಮೇಲೆ ಆ್ಯಕ್ಷನ್ ತೊಗೊಂಡು ಅವ್ರನ್ನ ಅರೆಸ್ಟ್ ಮಾಡಬೇಕಾಗತ್ತೆ. ಸೊ ಅವಾಗ ಅವ್ರಿಗೆ ಬುದ್ಧಿ ಬರುತ್ತೆ. ನೆಕ್ಸ್ಟ್ ಅವರು ಬೆಟ್ಟಿಂಗ್ ಆ್ಯಪ್ನೆಲ್ಲ ಪ್ರಮೋಷನ್ ಮಾಡೋಕ್ಕೆ ಹೋಗಲ್ಲ. ಸೊ ನಾನು ಯಾವುದೋ ಊರಿಗೆ ಬಂದುಬಿಟ್ಟೆ ಗುರು, ಮಾತಾಡ್ಕೊಂಡು ಎಲ್ಲಿ ಯಾವ ಊರು ಅಂತ ಗೊತ್ತಿಲ್ಲ, ಇದು ಹೊಸಕೋಟೆ ಹತ್ರ. ಸೊ ಮ್ಯಾಪ್ ಹಾಕ್ಕೊಂಡಿದ್ದೆ, ಅದು ಎಲ್ಲೆಲ್ಲೋ ತೋರಿಸ್ತು. ನಾನು ಎಲ್ಲೋ ಹೋಗಬೇಕಾಗಿತ್ತು, ಚಿಕ್ಕ ಹತ್ರ ಎಲ್ಲ ಹೋಗಬೇಕಾಗಿತ್ತು. ನೋಡಿದ್ರೆ ಇದು ಯಾವುದೋ ಊರೊಳಗಡೆ ಕರ್ಕೊಂಡ್ಬಿಟ್ಟಿದೆ. ಆದರೆ ಊರು ಮಾತ್ರ ಇನ್ನೂ ತುಂಬ ಚೆನ್ನಾಗಿದೆ ಗುರು. ಹೊಸಕೋಟೆ ಒಂದು 5-6 ಕಿಲೋಮೀಟ್ರ್ ಇದೆ, ಆದರೂ ಇಷ್ಟು ಚೆನ್ನಾಗಿದೆ. ರೈತರು, ತುಂಬ ಜನ ರೈತರುಗಳಿದ್ದಾರೆ. ಇಷ್ಟೊಂದು ಡೆವಲಪ್ಮೆಂಟ್ ಆಗಿರೋ ಏರಿಯಾದಲ್ಲಿ ಕೂಡ ಈ ರೀತಿ ಇದೆ ಅಂದಾಗ ತುಂಬಾ ಖುಷಿ ಆಯಿತು. ನನಗಂತೂ ಖುಷಿ ಆಯಿತು. ನೋಡೋಣ ಬನ್ನಿ, ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ.